ಅದೇ ಈಗ ಉದಾಹರಣೆಗೆ ಒಂದು 4 ಫ್ಯಾಮಿಲೀಸ್ ಉಂಟು. ಇದರಲ್ಲಿ ಎಷ್ಟುಂಟು? 4 ಫ್ಯಾಮಿಲೀಸ್. ಒಂದು ಇದು ಹೆಸರು ಇದು ಕಲಿಬೇಕು ಅಂತಿಲ್ಲ. ಇದು ಬಟಾಣಿ, ಏನು ಬಟಾಣಿ ಹಾಗೂ ಚೆನ್ನ. ಚೆನ್ನ ಅಂದರೆ ಎಂತ ಗೊತ್ತುಂಟ? ಕಡಲೆ. ಇದು ಚೈನಾ ರೋಸ್. ಓಕೆ, ಚೈನಾ ರೋಸ್ ಅಂತ ಹೇಳ್ತೇವೆ ನಾವು. ಇದು ಲಿಲ್ಲಿ ಎಲ್ಲ. ಇದು ಹುಲ್ಲು. ಏನಿದು? ಹುಲ್ಲು ಫ್ಯಾಮಿಲಿ. ಒಂದಾಯ್ತಾ? ಸೊ ಅದು ಇದು ಬರ್ತದೆ. ಮತ್ತೆ ನೋಡಿಲಿ, ಇದೆಲ್ಲದರ ಬಗ್ಗೆ ವಿವರ. ಇದು ಹೆಚ್ಚು ಬೇಕುಂದಿಲ್ಲ, ಜಸ್ಟ್ ಇಷ್ಟೇ ಸಾಕು. ದ ಪ್ಲಾಂಟ್ಸ್ ಆರ್ ಹರ್ಬ್ಸ್ ಆರ್ ಶ್ರಬ್ಸ್. ಓಕೆ, ಅಷ್ಟೇ. ಫ್ಲವರ್ಸ್ ಆರ್ zygomorphic, means a flower can be cut into 2 halves only through one radius. ಓಕೆ, ಇದರಲ್ಲಿ ಈ ಥರದ್ದೆಲ್ಲ ಬರ್ತದೆ. ಓಕೆ, ಯಾವುದು ಪಿಜನ್ನು, ಗ್ರಿಂಗ್ಯಾಮು. ಸೊ ನಿನ್ನ ಹತ್ರ ಒಂದು ಪ್ರಶ್ನೆ ಕೇಳಲಿಕ್ಕೂ ಸಾಕು ಅವರು, ಮಲ್ಟಿಪಲ್ ಚಾಯ್ಸ್. ಪಿ ಅಥವಾ ಪಿಜನ್ ಪಿ, ಗ್ರೀನ್ ಗ್ರಾಮ್, ಯಾವ ಫ್ಯಾಮಿಲಿ ಫೆಬರ್ಸಿಯಾ, ಇದನ್ನು ಟಿಕ್ ಮಾಡಿದರೆ ಆಯಿತು. ಗೊತ್ತಾಯ್ತಾ? ಅಷ್ಟೇ ಪ್ರಶ್ನೆ ಕೇಳೋದು. ಮತ್ತು ಇದು ಮೇ ಬಿ ಹರ್ಬ್ಸ್, ಶ್ರಬ್ಸ್, ಟ್ರೀಸ್. ಏನು? ಹರ್ಬ್ಸ್, ಶ್ರಬ್ಸ್, ಟ್ರೀಸ್. ಉದಾಹರಣೆಗೆ ಚೈನಾ ರೋಸ್. ಓಕೆ, ದೆನ್ ಪ್ಲ್ಯಾಂಟ್ಸ್ ಹೇಗಿರ್ತದೆ? ಫ್ಲವರ್ಸ್ ಆರ್ ಪೆಂಟಮರಸ್. ಓಕೆ, ಅಂದರೆ ಪೆಂಟಮರಸ್ ಅಂದರೆ 5 ಪಕಳೆಗಳು. ಅರ್ಥ ಆಯ್ತಾ? ಪಕಳೆಗಳ ಹೂವು. ಪೆಟಲ್ಸಿಗೆ ಪಕಳೆಗಳು ಹೇಳೋದು. ಪಕಳೆ ಅರ್ಥ ಆದ ನಿನಗೆ ಒಂದು ಪೆಟಲ್ಸ್ ಅಂತ ಗೊತ್ತಾಗಿಲ್ಲ, ಪಕಳೆ ಹೇಳಿದರೆ ಗೊತ್ತಾಯ್ತಾ? ಇದಕ್ಕೆಂತ ಹೇಳೋದು? ಎಸಳು. ಗೊತ್ತಾಯ್ತಾ? ಪಕಳೆಗಳು ಶುದ್ಧ ಕನ್ನಡ. ಹೆಸಳು ಹೇಳಿ ಬರೇಕ. ನನಗೆ ಶುದ್ಧ